ಅವನ ಯಾರ ರೈತರೆಲ್ಲ ಇವರೆಲ್ಲ ಇದು ಅಂತ ಹೇಳ್ತಾನಲ್ಲ, ಇದೆಲ್ಲ ಏನ್ ಕಂಪ್ಯೂಟರ್ ಬೆಳೆದ್ಬಿಟ್ಟೈತಾ? ಕಂಪ್ಯೂಟರ್ ಬೆಳೆದ್ಬಿಟ್ಟೈತಾ? ಮತ್ತೆ ಎಲ್ಲಿಂದ ಬಂತು ಇದು? ಎಲ್ಲಿಂದ ಬಂತ? ಡಿ ಕೆ ಶಿವಕುಮಾರ್ ಅಲ್ಲಿ ಎಸಿ ರೂಮ್ ಮೇಲೆ ಬೆಳೆಸಿದ್ನಲ್ಲ, ಅದು ಬಂದೈತೆ. ಈಗ ನಾವು ಅವ ಅಪ್ಪನ ಡಿ ಕೆ ಶಿವಕುಮಾರ್ನ, ಆಮೇಲೆ ಅವ್ರ ಅಪ್ಪನ ಮಗ ಅದೇನೋ ಅವ್ರ ಅಪ್ಪನ ಹೆಸರು ಅಂತಾರಲ್ಲ, ಕೆಂಪಣ್ಣವ್ರ ಮಗನಲ್ಲ ಅಂತ ಅಂದ್ಬಿಟ್ರೆ ಅವ್ರಿಗೆ ಬೇಜಾರಾಗಲ್ವಾ? ದಯವಿಟ್ಟು ಯಾವ ಅಕ್ವೇರು ಬೇಡ, ಯಾವ್ದು ಬೇಡ. ಫಸ್ಟ್ ಆ ಡಿಕೆಗೆ ಪರ್ಕೆ ತಗೊಂಡು ಹೊಡಿಬೇಕು ಅವ್ನ. ಯಾಕಮ್ಮ ಹಿಂಗಂತೀರಿ? ಯಾಕೆ ಸರ್? ಉಪಮುಖ್ಯಮಂತ್ರಿ ಅವರು ಆದ್ರಾಗ್ಲಿ ಬಿಡ್ರಿ. ಕೃಷಿ ಯಾರು ಕೃಷಿ ಮಾಡ್ತಾ ಇಲ್ಲ, ಅಲ್ಲಿರೋ ರೈತರು ಯಾರು ಇಲ್ಲ. ಒಬ್ರೋ ಇಬ್ರೋ 10 ಜನ 20 ಜನ ಇರ್ಬೋದು. ನೋಡು, ಇಲ್ಲಿಂದ ಇಲ್ಲಿ ತನಕ ಮಂದವಾಗಿ ಹಚ್ಚು. ನಮ್ದು ಅಲ್ಲ, ಈಗೇನ್ ಮಾಡ್ತಿದ್ರಿ? ಕಳೆ ಕೀಳ್ತಾ ಇದೀವಿ, ಮಟಕಾಯಿ ಎಲ್ಲ ಎತ್ತಾಕ್ತಿದ್ರಿ. ಅವನ ಯಾರ ರೈತರೆಲ್ಲ ಇವರೆಲ್ಲ ಇದು ಅಂತ ಹೇಳ್ತಾನಲ್ಲ, ಇದೆಲ್ಲ ಏನ್ ಕಂಪ್ಯೂಟರ್ ಬೆಳೆದ್ಬಿಟ್ಟೈತಾ? ಇದೆಲ್ಲ ಏನ್ ಕಂಪ್ಯೂಟರ್ ಬೆಳೆದ್ಬಿಟ್ಟೈತಾ? ಕಂಪ್ಯೂಟರ್ ಬೆಳೆದ್ಬಿಟ್ಟೈತಾ? ಹಿಂಗೆ ಪಂಚು ನಾವು ಕಷ್ಟಪಟ್ಟು ನಾವು ಬೆಳೆದಿ ಕಲ್ಲು ಮಣ್ಣು ನೋಡ್ದೇನೆ ಜೀವನ ಮಾಡ್ತಾ ಇದೀವಿ. ನಾವು ರೈತರು ತಾನೆ, ನಾವು ರೈತರು, ನಾವು ಚೆನ್ನಾಗಿರೋರ್ನ ಯಾಕೆ ಈ ತರ ಹಾಳು ಮಾಡ್ತಾವ್ರಲ್ಲ ಇವರು? ಮೆಟ್ಟು ತಣ್ಣಾಕ್ಬೇಕು ಅವನಿಗೆ. ರೋಡಲ್ಲಿ ಲೆಕ್ಕಂಡ, ನಲ್ಲಿ ಲೆಕ್ಕಂಡ, ಬಲ್ಪಲ್ಲಿ ಲೆಕ್ಕಂಡ, ಹಾಳಾಗೋಗ್ಲಿ ಒಳ ಚರಂಡಿಲು ನೆಕ್ಕಂಬಿಟ್ಟ. ಅವ್ರಿಗೇನ್ ಮಾನವತೆನೇ ಇಲ್ವೇ? ಇಂತ ಭೂಮಿ ಕೊಂಡೆಲ್ಲ ಇವ್ರು ಅಕ್ವೈರ್ ಮಾಡ್ಕೊಂಡ್ಬಿಟ್ರೆ ನಾವೇನ್ ತಿನ್ನ ಹೊಟ್ಟೆಗೆ ಮಣ್ಣು? ನೀವೆಲ್ಲ ರೈತರೆಲ್ಲ ಒಂದ್ ಕೆಲಸ ಮಾಡ್ಬೇಕು. ಒಂದ್ 5 ವರ್ಷ ಏನು ಬೆಳಿಬಾರ್ದು, ಬರೀ ನಿಮಗ್ ಮಾತ್ರ ನೀವು ಬೆಳ್ಕೊಂಡಿರ್ಬೇಕು. ಆಗ ಇಡೀ ಐಟಿ ಬಿಟಿ ಕೋಟಿ ಎಲ್ಲ ಮಣ್ಣು ತಿನ್ಬೇಕು. ಈಗ ಇಷ್ಟ ಆಳ್ನೆಲ್ಲ ಕರ್ಕ ಬಂದು ಕೆಲಸ ಮಾಡ್ತಾ ಇರ್ತೀವಿ, ಕೂಲಿ ಕೊಡ್ತೀವಿ 250 ರೂಪಾಯಿ 300 ರೂಪಾಯಿ ಹೆಣ್ಣಾಳಿಗೆ, ಗಂಡಾಳಿಗೆ 500 ರೂಪಾಯಿ ಕೂಲಿ ಕೊಡ್ತೀವಿ. ಅವ್ರು ಅದರಿಂದ ಜೀವನ ಮಾಡ್ತಾ ಇರ್ತಾರೆ. ಇವಾಗ ಇದ್ರನ್ನೆಲ್ಲ ಇದ್ ಮಾಡ್ತಾನಲ್ಲ, ನಾವ್ ರೈತರೆಲ್ಲ ಅಂತ ಅವ್ನ ಯಾರೋ ಹೇಳ್ತಾನಲ್ಲ, ನಾವ್ ರೈತರಲ್ಲ, ಇದೆಲ್ಲ ಇನ್ನು ಕಂಪ್ಯೂಟರ್ ಬೆಳೆದ್ಬಿಟ್ರ? ನಾವ್ ತಿನ್ನ ಅನ್ನನೇ, ನಾವ್ ಬೆಳೆಯ ಅನ್ನನೇ ತಾನೇ ಅವ್ನ ರೈತ ತಿನ್ನೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಬೆಳೆದ್ಬಿಟ್ಟದೆ. ಆ ಅಪ್ಪನ 2,00,000 ಹಾಕ್ರು ಅಂತಾನೆ ಕೇಳಲಿಲ್ಲ. ಅವ್ನು ಬಿಟ್ಟಿ ಅಕ್ಕಿನೂ ಬೇಕಾಗಿಲ್ಲ ನಮ್ಗೆ, ಫ್ರೀ ಬಸ್ಸು ಬೇಕಾಗಿಲ್ಲ. ನಮಗ್ ಬೇಕಾಗಿರೋದು ಅಕ್ವೈರ್ ನಿಲ್ಸ್ಕೊಡ್ಬೇಕು. ರೈತರು ಯಾವತ್ತೂ ರೈತರಾಗಿದ್ರೆ ನಾವು ರೈತರೇನೆ ಸರ್. ನಾವು 2,000 ಅಡಿಕೆ ಸಸಿ ಕಟ್ಟಿದೀವಿ. 2,000 ಅಡಿಕೆ ಸಸಿ, 350 ತೆಂಗಿನ ಮರ. ಒಣಗೋಗೈತಾ? ಯಾಕೆ ಒಣಗೋಗೈತೆ? ಇಲ್ಲೇ ನೋಡಿ, ನಮ್ದೇ ಫಸ್ಲ್ ಇದು. ನಿಮ್ದೇ ಫಸ್ಲ? ಹೌದು. ನೀವೇ ಓನರ? ನಾವೇ ಓನರ್. ಓ, ಮತ್ತೆ ಎಲ್ಲಿಂದ ಬಂತು ಇದು? ಎಲ್ಲಿಂದ ಬಂತ? ಡಿ ಕೆ ಶಿವಕುಮಾರ್ ಅಲ್ಲಿ ಎಸಿ ರೂಮ್ ಮೇಲೆ ಬೆಳೆಸಿದ್ನಲ್ಲ, ಅದು ಬಂದೈತೆ. ಅವನು ಒಬ್ಬ ರೈತರ ಮಗರಾಗಿ ಈ ತರ ಹೇಳಿಕೆ ಕೊಡ್ಬೋದಾ? ನೀವು ತೋಟ ಕ್ಲೀನ್ ಮಾಡಕ್ ಬಂದಿದ್ದೀರಿ, ನಿಮ್ಮನ್ನೇ ಕ್ಲೀನ್ ಮಾಡಕ್ ಯಾರೋ ಹೊರಟವ್ರೆ? ಅವ್ರು ಕ್ಲೀನ್ ಮಾಡಕ್ ಬಂದ್ ನಾವ್ ಯಾವ್ದೇ ಕಾರಣಕ್ಕೂ ಬಿಟ್ಕೊಡಲ್ಲ ಸರ್. ನಮ್ಮನ್ನ ಕ್ಲೀನ್ ಮಾಡಕ್ಕೆ ಅವ್ರನ್ನೇ ಕ್ಲೀನ್ ಮಾಡ್ಬಿಡ್ತೀವಿ ನಾವು. ಅವ್ರನ್ನೇ ಕ್ಲೀನ್ ಮಾಡ್ಬಿಡ್ತೀರಾ? ನಾವು ಓಟ್ ಹಾಕಿರಲ್ಲ ಸರ್, ಅವ್ರು ಬರೋದು. ನಾವು ಓಟ್ ಹಾಕ್ಲಿಲ್ಲ ಅಂದ್ರೆ ಅವ್ರು ಹೆಂಗ್ ಕ್ಲೀನ್ ಆಯ್ತಾರ ಸರ್? ನಿಮ್ ಹೆಸರೇನು? ಭಾಗ್ಯಮ್ಮ ಅಂತ. ನೆಕ್ಸ್ಟ್ ಟೈಮ್ ಅವ್ರನ್ನೇ ಕ್ಲೀನ್ ಮಾಡ್ಬಿಡ್ತೀರ? ನಾವು ಓಟ್ ಹಾಕ್ತಾರೆ, ಅವರೇ ಕ್ಲೀನ್ ತಾನೆ. ನನಗೂ ಇದಕ್ಕೂ ಸಂಬಂಧ ಇಲ್ಲ ಕಣಪ್ಪ, ನಾವ್ ಮಾತಾಡಕ್ಕಿಲ್ಲ. ಯಾವ್ದೇ ಕಾರಣಕ್ಕೂ ನಮ್ಮನ್ನ ರೈತರು ಎಲ್ಲ ಅಂತಾರಲ್ಲ. ಈಗ ನಾವು ರೈತರು ಅಂತ ನಾವ್ ಹೇಳ್ಕೊಳಕ್ ನಮ್ಗೆ ಹೆಮ್ಮೆ ಐತೆ. ಈಗ ನಾವು ಅವ ಅಪ್ಪನ ಡಿ ಕೆ ಶಿವಕುಮಾರ್ನ, ಆಮೇಲೆ ಅವ್ರ ಅಪ್ಪನ ಮಗ ಅದೇನೋ ಅವ್ರ ಅಪ್ಪನ ಹೆಸರು ಅಂತಾರಲ್ಲ, ಕೆಂಪಣ್ಣವ್ರ ಮಗನಲ್ಲ ಅಂತ ಅಂದ್ಬಿಟ್ರೆ ಅವ್ರಿಗೆ ಬೇಜಾರಾಗಲ್ವಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಅವ್ರು ಒಪ್ಕೋತಾರ ಅದ್ರನ್ನ. ನಮ್ಮ ರೈತರಲ್ಲ ಅಂದಾಗ ನಮ್ಗೆ ಎಷ್ಟು ನಾಟ್ಕೋತದೆ. ಅವ್ರನ್ನ ನೀವು ಕೆಂಪಯ್ಯರ್ ಮಗನೇ ಅಲ್ಲ ಸರ್ ಡಿ ಕೆ ಸರ್ ಅಂತ ಹೇಳ್ಬಿಟ್ರೆ ಅವ್ರಿಗೆ ಅವ್ರು ಒಪ್ಕೋತಾರ? ಕೊಟ್ರು ಅಣ್ಣ, ಬೇಡ ಅಂದ್ರು ಕೊಟ್ರು. ನಮ್ನ ಹೆಂಗ ರೈತರಲ್ಲ ಅಂದ್ರು? ಇವಾಗ ಡಿ ಕೆ ಶಿವಕುಮಾರ್ ರೈತರೇ ಅಲ್ಲ, ಇಲ್ಲೊಂದ್ 2-3 ಜನ ಇಲ್ಲ ಅಂತಾನಲ್ಲ. ಈಗ ಅವನ್ನ ಕೆಂಪೇಗೌಡ ಮಗನೇ ಅಲ್ಲ ಅಂದ್ಬಿಟ್ರೆ ಆ ಯಪ್ಪನ್ಗೆ ಎಷ್ಟು ನೋವಾಗ್ಬೋದು? ನಮ್ ತಾಯಿ ಇದ್ದಂಗಿದು, ನಮ್ ಭೂಮಿ ನಮ್ ತಾಯಿ. ಅಲ್ಲ, ಭೂಮಿ ತಾಯಿ ಮಕ್ಕಳನ್ನ ನೀವು ರೈತರೇ ಅಲ್ಲ ಅಂತ ಅನ್ಬಿಟ್ರೆ ಅದಕ್ಕೆ ಕೌಂಟ್ರಿ ಇವ್ರು ಕೊಡ್ತಾವ್ರ. ನನಗೂ ಅದಕ್ಕೂ ನಂಗೆ ಗೊತ್ತಿಲ್ಲ ನೋಡಿ. ದಯವಿಟ್ಟು ಯಾವ ಅಕ್ವೇರು ಬೇಡ, ಯಾವ್ದು ಬೇಡ. ಫಸ್ಟ್ ಆ ಡಿಕೆಗೆ ಪರ್ಕೆ ತಗೊಂಡು ಹೊಡಿಬೇಕು ಅವ್ನ. ಯಾಕಮ್ಮ ಹಿಂಗಂತೀರಿ? ಯಾಕೆ ಸರ್? ಉಪಮುಖ್ಯಮಂತ್ರಿ ಅವರು ಆದ್ರಾಗ್ಲಿ ಬಿಡ್ರಿ. ಅವ್ರು ಹೇಳಿರೋದ್ ನೋಡ್ಬೇಕು. ರೈತರೇ ಅಲ್ಲ ಅಂತ ಹೇಳ್ತಾರಲ್ಲ, ಕರ್ಸ್ರಿ ಅವ್ರ ನಿಲ್ಗೆ ನಾವು ಮಾತಾಡ್ತೀವಿ, ನಮ್ಗೇನ್ ಭಯ ಇಲ್ಲ. ನೀವು ರೈತರೇ? ಹೌದು, ನಾವು ರೈತರೇ. ಇದ್ರಲ್ಲೇ ಅನ್ನ ತಿಂತಾ ಇರೋದು ನಾವು. ಇದ್ರಲ್ಲೇ ನಾವು ಅನ್ನ ತಿಂತಾ ಇರೋದು. ಇದು ಅಲ್ದಿರ ನಮ್ಗೆ ಯಾವ್ದು ಇಲ್ಲ. ಎಷ್ಟು ಸಂಪಾದನೆ ಮಾಡ್ತಿದ್ರೆ? ನಾವ್ ಮಾಡ್ತೀವಿ ಸರ್, ತಿಂಗ್ಳಿಗೆ 40,000 ಆದ್ರೂ ಆಗುತ್ತೆ. ನೋಡಿ, ಅವ್ರು ಅದ್ರಲ್ಲೇ ಕೈ ತೊಳಿತಾ ಇದಾರೆ. ಹೇಗೋ ನೋಡಿ, ಜೀವನ ಸರ್. ನೋಡ್ರಿ, ಬಿಟ್ರೆ ನಮ್ಗೆ ಯಾವ್ದು ಇಲ್ಲ. ಗೋಮೂತ್ರಕ್ಕಿಂತ ಟಾನಿಕ್ಕು ಇಲ್ಲ, ಬೊಕ್ಸೇಲಿ ಕುಡ್ಕೊಳ್ರಪ್ಪ. ಯಾವಾಗ ನಿಮ್ ಜಮೀನ್ ಬೇಕು? ನಮ್ ಜಮೀನ್ ಬೇಕಣ್ಣ, ಇನ್ನೇನು ಬೇಡ. ಅಭಿವೃದ್ಧಿ ಆಗ್ಲಿ ಬಿಟ್ರಿ ಬೆಂಗಳೂರು. ಏನಣ್ಣ ಅಭಿವೃದ್ಧಿ ಆದತ್ತು? ಇರೋದನ್ನೇ ಅಭಿವೃದ್ಧಿ ಮಾಡಕ್ಕಾಯ್ತಲ್ಲ. ಅವ್ರ ಕೈಲಿ ಗುಂಡಿ ಮುಚ್ಚಕಾಯ್ತಲ್ಲ. ಇಲ್ಲಿ ಬಂದು ಏನ್ ಅಭಿವೃದ್ಧಿ ಮಾಡ್ತಾರಣ್ಣ? ಏನ್ ಮುಚ್ಚಕಾಯ್ತಲ್ಲ? ಗುಂಡಿ ಮುಚ್ಚಕಾಯ್ತಾ ಇಲ್ಲ. ಗುಂಡಿ ಮುಚ್ಚಕಾಯ್ತಲ್ಲ. ಇಲ್ಲಿ ಬಂದು ಏನ್ ಅಭಿವೃದ್ಧಿ ಮಾಡ್ತಾರೆ ಅವರು? ಇರೋದನ್ನ ಕಿತ್ಕೊಂಡು ಹೋಗ್ಬಿಟ್ಟು ನಮ್ಮನೆ ಹಾಳು ಮಾಡಕ್ ಮಾಡ್ತಾರ ಅವರು. ಸರಿ, ಮತ್ತೆ ಯಾರು ನಿಮ್ಗೆ ಇಲ್ಲಿ ಎಮ್ ಎಲ್ ಯಾರು ಬರ್ತಾರೆ? ನಮ್ಗೆ ಬಾಲಕೃಷ್ಣಣ್ಣ ಅಂತ ಮಾಡ್ಕೊಬಿಟ್ಟಣ್ಣ. ತಿರ್ತಿ ನಾಮ ಇಕ್ಬಿಟ್ರು ನಮ್ಗೆಲ್ಲ. ತಿರ್ತಿ ನಾಮ ಇಕ್ಕೊಂಡು ಹೋಗಿ ಮನೆ ಹಾಳು ಮಾಡ್ಕೊಡ್ರಿ ಅಂತ. ಅವ್ರಿಗೂ ಅಸಮಾಧಾನ ಇದೆಯಂತಲ್ಲ? ಎಲ್ಲಿ ಅಣ್ಣ, ಯಾವತ್ತೊಂದ್ ದಿನ ಈಗ ಅಲ್ಲಿ ಸಾಯ್ತಾ ಇದೀವಿ ಬೈಲ್ಮಳ ಸರ್ಕಾರದಲ್ಲಿ ಕುತ್ಕೊಂಡು 1.5 ವರ್ಷದಿಂದ. ಒಂದ್ ದಿನ ನಿಮ್ ಪ್ರಾಬ್ಲಮ್ ಏನ್ರಪ್ಪ ಅಂತ ಬರ್ಲಿಲ್ಲ. ಯಾರು ಸತ್ತಾಗ ಬರ್ಲಿಲ್ಲ, ಹೊಡೆದ್ಬಿಡ್ತಾರೆ ರೈತರುಗಳು ಎಟ್ಟಾಡ್ಕೊಂಡು ಅಂತ. ಈಗ ಇಲ್ಲಿ ಬಂದಾರೆ ಅವರು. ನಿಜ ಹೇಳಿ. ನಿಜಾನೇ. ಸುಳ್ಳು ಹೇಳ್ಬಿಡಿ. ಇಲ್ಲ ಕಣ್ ಸ್ವಾಮಿ, ರೈತ. ನೀವು ಹೋರಾಟಗಾರರು, ನೀವು ರೈತರಲ್ಲ. ನಿಮ್ಮ ಹೆಸರೇನು? ನಾಗಪ್ಪ. ನಾಗಪ್ಪ, ಎಷ್ಟು ಎಕರೆ ಜಮೀನ್ ಐತೆ? ನಂದು 5 ಎಕರೆ. ಆದ್ರೂ ನೀವು ರೈತರಲ್ಲ. ಯಾಕೆ? ಡಿ ಕೆ ಶಿವಕುಮಾರ್ ಹೇಳ್ಬಿಟ್ಟವ್ರಲ್ಲ ಏನಂತ? ನೀವು ರೈತರಲ್ಲ ಅಂತ. ಯಾವನ ಯೋಜನೆ ಅಲ್ಲ, ರೈತ ಅಲ್ಲ ಅಂತ ಬಂದು ನೋಡಿ ಬೆಳೆಯಲ್ಲ. ಅದಕ್ಕೆ ನಾವೇ ಬಂದಿದ್ದೀವಲ್ಲ.
ರೈತರಲ್ಲ ಇಬ್ರು ಕುಂತಾವ್ರೆ ಅಂತ ಯಾರೋ ಸ್ಟೇಟ್ಮೆಂಟ್ ಕೊಟ್ಟಿನಂತಲ್ಲ ನೆನ್ನೆ ಬಂದ್ ನೋಡ್ಲಿ ಅವ್ನು ಮಣ್ಣು ತಿಂತಾನು ರಿಯಲ್ ಆಕ್ಸೆಪ್ಟ್ ಮಾಡಿ ಕೊಟ್ಟು ಹೇಳವನಲ್ಲ ಬಂದ್ ನೋಡ್ಲಿ ಅವಳು ನಿಧಾನ ಸಮಾಧಾನ ತಲೆ ಕೆಡಿಸ್ಕೊಂಬಿಡಿ ಅದಕ್ಕೆಲ್ಲ ಕಿಂಗ್ ಕಿಂಗ್ ಅಂತ ಸೌಂಡ್ ಅಲ್ಲ ಸರ್ ಅವನು ಯಾರು ಇಬ್ರು ಕುಂತಿರ್ತಾರೆ ಅಂತ ಹೇಳ್ಬೇಕಾದ್ರೆ ನಾವು ನನ್ನ ಮಗನ ಜಮೀನ್ ಬೇಕು ನಮಗೆ ಜಮೀನ್ ಬೇಕು. ನಿಮ್ಗೆ ಜಮೀನ್ ಬೇಕೇ ಬೇಕು ನಮಗೆ ಜಮೀನ್ ಯಾಕ್ ಬೇಕು. ಬೇಕು? ಒಂದ್ ಎಕರೆ ಇಲ್ಲ ನಮ್ಗೆ ಬೇಕು. ಇಲ್ಲ ಬೇಕು ನಮ್ಗೆ. ಒಂದ್ ಎಕರೆ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳೆಲ್ಲ ಜೀವನ ಮಾಡ್ತಾರೆ. ಬೇಕು ಇನ್ನೊಂದ್ಸಲ ಹೇಳಿ. ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳೆಲ್ಲ ಜೀವನ ಮಾಡ್ತಾರೆ ಅದ್ರೊಳಗೆ. ಇವಾಗ ಸೀಕಾಬಿಟ್ಟಾದತ್ತೆ. ಗೊತ್ತಾಯ್ತಾ ಸರ್? ನೀವು ರಾಜಕಾರಣಿಗಳು ನಿಮಿಷ, ನೀವು ರಾಜಕಾರಣಿಗಳು ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳಿಗೆಲ್ಲ ನೀವು ಕೋಟಿ ಕೋಟಿ ಮಾಡಿಡ್ಬೋದು. ಅದೇ ಇವ್ರು ಇಟ್ಕೊಂಡಿರೋ ಒಂದ್ ಎಕರೆಲಿ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಬದುಕೋದು ಬೇಡ, ನಿಮ್ ಬಿಲ್ಡಿಂಗ್ ಕಟ್ಟಬೇಕು. ಕೋಲ ಅಂತ ಒಂದು ಪ್ರಾಣಿ ಇದೆ. ಇದು 24 ಗಂಟೆಗಳಲ್ಲಿ 22 ಗಂಟೆ ನಿದ್ರೆ ಮಾಡುತ್ತೆ. 2 ಗಂಟೆ ಏನಪ್ಪಾ ಮಾಡುತ್ತೆ ಅಂದ್ರೆ ತಿನ್ನೋದು.